ಈಗೆಲ್ಲ ಹಾಕಿದ್ದೀನಿ. ಒಂದು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ದೊಡ್ಡ ತೊಗೊತೀನಿ. ಇದು ಸ್ವಲ್ಪ ತಣ್ಣಗಾಗಿ ಬಿಟ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ಳೋದಷ್ಟೇ. ಮಿಕ್ಸಿ ಜರಡಿ ಹಿಡ್ದಾಗಿದೆ. ನಾನು ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವರ್ಷವಿನ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಗೋಸ್ಕರ ಅಂತ ಮಾಡ್ತಿರೋದಿದು. ಅಂದರೆ ರೆಸಿಪೀಸ್ನ ನನ್ನಿಂದ ನೋಡಿ ಕಲ್ತ್ಕೊಳ್ಳಿ, ನೀವು ಮಾಡಲಿ ಅಂತ ಅಲ್ಲ. ಏನೋ ಕೆಲವ್ರಿಗೆ ಇಷ್ಟ ಆಗಬಹುದೇನೋ ಈ ಥರ ಮಾಡಿದ್ರೆ ಏನೋ ಒಂದು ಉದ್ದೇಶದಿಂದ ಮಾಡ್ತೀನಿ ಅಷ್ಟೇ. ಇದು ನಮ್ಮ ಮನೇಲಿ ಮೊದಲು ಮಾಡ್ತಿದ್ದೆ, ಇತ್ತೀಚೆಗೆ ಮಾಡ್ತಿರ್ಲಿಲ್ಲ. ಹಾಗಾಗಿ ಇನ್ನೂ ಒಂದಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋಣ ಅಂಥೇಳಿ ಇವತ್ತು ಪ್ರೋಟೀನ್ ಪೌಡರ್ ಮಾಡ್ತಾ ಇದ್ದೀನಿ. ಆ ಪ್ರೋಟೀನ್ ಪೌಡರು ಎಲ್ರಿಗೂ ಗೊತ್ತೇ ಇದೆ. ಕಾಳುಗಳನ್ನೆಲ್ಲನೂ ಕೆಲವರು ನೆನೆಸಿ ಒಣಗಿಸಿ ಪೌಡ್ರ್ ಮಾಡ್ಕೊತಾರೆ, ಕೆಲವರು ಹುರಿದು ಪೌಡ್ರ್ ಮಾಡ್ಕೊತಾರೆ. ನಾನಿವತ್ತು ಮಾಡ್ತಿರೋದು ಹುರಿದು, ಕಾಳುಗಳನ್ನೆಲ್ಲ ಹುರಿದು ಪೌಡ್ರ್ ಮಾಡ್ಕೊತಿದ್ದೀನಿ. ಇದಕ್ಕೆ ನಿಮಗೆ ಯಾವ್ಯಾವ ಕಾಳುಗಳು ಇಷ್ಟ ಅದನ್ನೆಲ್ಲ ತೊಗೊಂಡು ಹುರಿದು ಪೌಡ್ರ್ ಮಾಡ್ಕೋಬೋದು. ನನಗೆ ಯಾವ್ದು ಅಗತ್ಯ ಇದೆ ಅದನ್ನು ಸುಮಾರು 7ರಿಂದ 8 ಕಾಳುಗಳನ್ನ ತಗೊಂಡು ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಕಾಳಲ್ಲೂ ಒಂದೊಂದು ವಿಶೇಷತೆ ಇದೆ. ಪ್ರತಿದಿನ ನಾವು ಕಾಳುಗಳ ಪಲ್ಯ ಅಥವಾ ಸೊಪ್ಪಿನ ಪಲ್ಯ ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಯೂಶಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ಪ್ರತಿದಿನ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳಕ್ಕಾಗದೇ ಇರೋರು ಈ ಪ್ರೋಟೀನ್ ಪೌಡರ್ನ ದಿನನಿತ್ಯ ಬೆಳಿಗ್ಗೆ ಒಂದು ಲೋಟ ಹಾಲಲ್ಲಿ 1.5 ಸ್ಪೂನಿಂದ 2 ಸ್ಪೂನ್ ಹಾಕ್ಕೊಂಡು ಬೆಚ್ಚಗಿರೋ ನೀರಲ್ಲೂ ಕೂಡ ಕುಡಿಬೋದು, ಹಾಲಲ್ಲೂ ಕೂಡ ಕುಡಿಬೋದು. ಹಾಲಲ್ಲಿ ಇಷ್ಟ ಆಗಲ್ಲ ಅಂದವರು ನೀರಲ್ಲಿ ಕುಡಿಬೋದು. ನಾವು ನೀರಲ್ಲೇ ಕುಡಿತೀವಿ ಯೂಶಲಿ. ನಿಮ್ಗೆ ಯಾವ ಥರ ಬೇಕು ನೀವು ಆ ಥರ ಪ್ರಿಫರ್ ಮಾಡಿ. ಈಗ ನಾನು 7ರಿಂದ 8 ಕಾಳುಗಳನ್ನ ನಾನು ತೊಗೊಂಡಿದ್ದೀನಿ ಈ ಪ್ರೋಟೀನ್ ಪೌಡರ್ನ ಮಾಡಲಿಕ್ಕೆ. ಯಾವ್ಯಾವ ಕಾಳು ತೊಗೊಂಡಿದ್ದೀನಿ, ಅದರಿಂದ ಏನೇನು ಉಪಯೋಗ ಅಂತ ಹೇಳಿ ಸ್ಕ್ರೀನ್ ಮೇಲೆ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಆ ಕಾಳುಗಳ ಬಳಕೆ ಹೇಗೆ ಮಾಡಬೇಕು ಮತ್ತು ಅದರಿಂದ ಏನು ಉಪಯೋಗ ಅನ್ನೋದು, ಆ ಕಾಳಲ್ಲಿ ಏನು ಅಂಶ ಇರುತ್ತೆ ಅನ್ನೋದನ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಈಗ ಯಾವ್ಯಾವ ಕಾಳು ತೊಗೊಂಡಿದ್ದೀನಿ, ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಪ್ರೋಟೀನ್ ಪೌಡರ್ ಮಾಡಲಿಕ್ಕೆ ಅಂತೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ. ನಾನು ಮೊದಲಿಗೆ ತೊಗೊಂಡಿರೋದು ಕಡಲೆಕಾಳು. ಇದನ್ನು ಎಲ್ಲನೂ ನಾನು ಆಲ್ಮೋಸ್ಟ್ ಸಮ ಪ್ರಮಾಣದಲ್ಲೇ ಯೂಸ್ ಮಾಡ್ತೀನಿ. ಕೆಲವೊಂದು ಅತಿ ಆಗಬಾರ್ದು, ಅದು ಹಾಗಾಗಿ ಮಾತ್ರ ನಾನು ಎಲ್ಲನೂ ಸಮ ಪ್ರಮಾಣದಲ್ಲಿ ಯೂಸ್ ಮಾಡಲಿಕ್ಕೋಸ್ಕರ. ಇದು ಸುಮಾರು 1ರಿಂದ 1.5 ತಿಂಗಳು, ಒಬ್ಬರು ಮಾತ್ರ ಯೂಸ್ ಮಾಡ್ತಾರೆ ಇದ್ದರೆ ಸುಮಾರು 1ರಿಂದ 1.5 ತಿಂಗಳು ಯೂಸ್ ಮಾಡ್ಬೋದು. ಹಾಗೆ ಅಳಸಂದೆ ಕಾಳನ್ನು ಕೂಡ 250 ಗ್ರಾಮ್, 1/4 kg ಅಳಸಂದೆ ಕಾಳನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಹುರುಳಿ ಕಾಳು ಕೂಡ 1/4 kg ತೊಗೊಂಡಿದ್ದೀನಿ. ಇದ್ರ ಉಪಯೋಗ ಏನಿದೆ ಅಂತೇಳಿ ಸ್ಕ್ರೀನ್ ಮೇಲೆ ಬರ್ತಿರುತ್ತೆ, ಅದನ್ನು ನೋಡ್ಕೊಂಡು. ಹಾಗೆ ಮಸೂರ್ ದಾಲ್ ಅಂದರೆ ಮೈಸೂರು ಬೇಳೆ, ಇದನ್ನು ಕೂಡ 1/4 kg ತೊಗೊಂಡಿದ್ದೀನಿ. ಹಾಗೆ ತೊಗರಿ ಕಾಳು, ಇದನ್ನು 1/4 kg ತೊಗೊಂಡಿದ್ದೀನಿ. ಹಾಗೆ ಹೆಸರು ಕಾಳು, ಇದನ್ನು ಕೂಡ 1/4 kg ತೊಗೊಂಡಿದ್ದೀನಿ. ಬಾದಾಮಿ ನಾನು 1/4 kg ತೊಗೊಂಡಿಲ್ಲ, 100 ಗ್ರಾಮ್ ಮಾತ್ರ ತೊಗೊಂಡಿದ್ದೀನಿ. ಯಾಕಂದರೆ ಇದು 100 ಗ್ರಾಮ್ ಸಾಕು. ಕಾಳುಗಳ ಪೌಡ್ರ್ ಜೊತೆಗೇ ಇದನ್ನು ಮಿಕ್ಸ್ ಮಾಡ್ತೀನಿ. ಇದನ್ನು ಕೂಡ ಹುರಿದು ಪುಡಿ ಮಾಡ್ಕೊತೀನಿ. ಇದು ಸಾಕು, 100 ಗ್ರಾಮ್ ಮಾತ್ರ ತಗೊಳ್ಳೋರು. ಲೈಕ್ ಇದನ್ನು ನೋಡಿ ಯಾರಾದರೂ ಮನೇಲಿ ಪೌಡ್ರ್ ಮಾಡ್ಕೊಳ್ಳೋರಾಗಿದ್ರೆ ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತಿರೋದು ಇದನ್ನು 100 ಗ್ರಾಮ್ ತೊಗೊಳ್ಳಿ. 250 ಗ್ರಾಮ್ ಅಷ್ಟು, 1/4 kg ಎಲ್ಲ ಕಾಳುಗಳನ್ನ ತೊಗೊಂಡಿದ್ದೀರಾ ಅಂತಂದರೆ ಬಾದಾಮಿನ 100 ಗ್ರಾಮ್ ತೊಗೊಳ್ಳಿ. ಅಥವಾ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀರಾ, ಅರ್ಧ kg ಕಾಳುಗಳನ್ನ ತೊಗೊಂಡಿದ್ದೀರಾ ಅಂದರೆ ಬಾದಾಮಿನ 200 ಗ್ರಾಮ್ ತೊಗೊಳ್ಳಿ. ನೆಕ್ಸ್ಟು ಉದ್ದಿನ ಕಾಳು ಹೋಲಾಗಿರೋದೇ ತಗೊಳ್ಳಿ. ಇದನ್ನ 1 ಬೌಲಷ್ಟು ತೊಗೊಬೇಕು. 1 ಬೌಲ್ ಅಂತ ಅಳತೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇದನ್ನ 150 ಗ್ರಾಮ್ ಅಷ್ಟು ನಾನು ತೊಗೊಂಡಿದ್ದೀನಿ. 250ಗೆ 150 ಗ್ರಾಮ್ ಅಷ್ಟು ನಾನು ತೊಗೊಂಡಿದ್ದೀನಿ. 1 ಬೌಲ್ ಕರೆಕ್ಟಾಗಿ ಆಗುತ್ತೆ. ಇದು ಒಡೆದಿರೋ ತೊಗೊಂಬೇಡಿ, ಅದನ್ನು ದೋಸೆ ಇಡ್ಲಿಗೆ ಯೂಸ್ ಮಾಡ್ತಾರಲ್ಲ ಆ ಥರ ತೊಗೊಬೇಡ್ರಿ. ಉದ್ದಿನ ಕಾಳು ಅದನ್ನ ನೋಡಿ ತೊಗೊಳ್ಳಿ. ಎಲ್ಲನೂ 250 ಗ್ರಾಮ್ ಅಷ್ಟು ಕಾಳುಗಳನ್ನೆಲ್ಲ ತೊಗೊಂಡಿದ್ದೀನಿ. ಏನೇನು ಕಾಳು ಬೇಕು ಅಂತ ಹೇಳಿ ನಾನು ಮೆನ್ಷನ್ ಮಾಡಿರ್ತೀನಿ ಸೈಡಲ್ಲಿ, ಅದನ್ನು ಇನ್ನೂ ಕ್ಲಿಯರಾಗಿ ನೋಡ್ಕೊಳ್ಳಿ. ಕಡಲೆಕಾಳು 250 ಗ್ರಾಮು, ಅಳಸಂದೆ ಕಾಳು 250 ಗ್ರಾಮು, ಹುರುಳಿಕಾಳು 250 ಗ್ರಾಮು, ಹೆಸರು ಕಾಳು 250 ಗ್ರಾಮು, ಬೇಳೆ 250 ಗ್ರಾಮು, ಮೈಸೂರು ಬೇಳೆ 250 ಗ್ರಾಮು, ಹಾಗೆ ಬಾದಾಮಿ 100 ಗ್ರಾಮು, ಏನಿದು ಉದ್ದಿನ ಕಾಳು 150 ಗ್ರಾಮು. ಇಷ್ಟನ್ನು ತಗೊಳ್ಳಿ. ಮೊದಲನೇದಾಗಿ ಒಂದೊಂದೇ ಕಾಳುಗಳನ್ನ ಹುರಿದು 1 ಬೌಲ್ಗಳನ್ನ ಹಾಕೊಳ್ಳಿ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಡಿ, ಯಾಕಂದರೆ ಕೆಲವು ಕಾಳುಗಳು ಹುರಿದಷ್ಟು ಬೇಗನೆ ಕಪ್ಪಾಗುತ್ತೆ. ಇನ್ನು ಕೆಲವು ಕಾಳುಗಳಿಗೆ ಜಾಸ್ತಿ ಸಮಯ ಬೇಕಾಗುತ್ತೆ ಹುರಿಲಿಕ್ಕೆ. ಹಾಗಾಗಿ ಒಂದೊಂದೇ ಕಾಳುಗಳನ್ನ ಹುರಿದು ಸಪ್ರೇಟಾಗಿ ಇಟ್ಕೊಳ್ಳಿ. ನಾನು ಮೊದಲನೇದಾಗಿ ಕಡಲೆಕಾಳು 250 ಗ್ರಾಮ್ ಕಡಲೆಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಪಾನ್ ಸ್ವಲ್ಪ ಬಿಸಿ ಆದಮೇಲೆ 250 ಗ್ರಾಮ್ ಅಷ್ಟು ಕಡಲೆಕಾಳನ್ನ ಹುರ್ಕೊತಾ ಇದ್ದೀನಿ.
ಅದು ಮೇಲ್ಗಡೆ ಸಿಪ್ಪೆ ಹೀಗೆ ಅರ್ಧಂಬರ್ಧ ಹಿಂಗೆ ಒಂದೊಂದೇ ಎಲ್ಲನೂ ಬಿಟ್ಕೊಳ್ಳೋದಲ್ಲ, ಒಂದೊಂದೇ ಹಿಂಗೆ ಬಿಟ್ಕೊತಾ ಇರುತ್ತೆ. ಅವಾಗ ಗೊತ್ತಾಗುತ್ತೆ ನಮಗೆ ಅದು ಸ್ವಲ್ಪ ಫ್ರೈ ಆಗಿದೆ ಅಂತ ಹೇಳಿ. ಅದನ್ನು ಒಂದು ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅಳಸಂದೆ ಕಾಳನ್ನ ಹಾಕೊತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಿಸಿ ಮಾಡ್ಕೊಳ್ಳಿ. ಇದನ್ನು ಕೂಡ ಆಲ್ರೆಡಿ ಫಸ್ಟು ಕಾಳು ನಾವು ಏನು ಹಾಕ್ತೀವೋ ಆ ಕಾಳು ಸ್ವಲ್ಪ ಲೇಟಾಗಿ ಫ್ರೈ ಆಗುತ್ತೆ, ಯಾಕಂತಂದರೆ ಅದು ಪಾನ್ ಇನ್ನೂ ಕಾದಿರೋಲ್ವಲ್ಲ, ಹಾಗಾಗಿ. ಎರಡನೇದು ನೆಕ್ಸ್ಟ್ ಕಾಳುಗಳೆಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ, ಜಾಸ್ತಿ ಸಮಯ ಏನು ತೊಗೊಳ್ಳಲ್ಲ. ತುಂಬ ಜನ ಕೇಳ್ತಿದ್ರಿ ವಿಡಿಯೋ ಯಾಕೆ ಮಾಡಲ್ಲ ಅಂತೇಳಿ. ನಮ್ಮ ಫ್ಯಾಮಿಲಿಲಾಗಿರ್ಬೋದು ಅಥವಾ ನಮ್ಗೆ ಪರಿಚಯ ಇರೋರು, ನಮ್ಮ ಫ್ರೆಂಡ್ಸು ಎಲ್ಲರೂ ಕೇಳೋರು ಯಾಕೆ ವಿಡಿಯೋಸ್ ಇತ್ತೀಚಿಗೆ ಜಾಸ್ತಿ ಮಾಡ್ತಿಲ್ಲ ಅಂಥೇಳಿ. ನಾನು ಲಾಸ್ಟ್ ಒಂದು ಲೆಂತಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮಟನ್ ಬಿರಿಯಾನಿದು. ಆ ವಿಡಿಯೋ ನೀವು ನೋಡಿದರೆ ಗೊತ್ತಾಗಿರುತ್ತೆ. ಸೋಂಬೇರಿತನೋ ಅಥವಾ ಏನೋ ಕಂಟೆಂಟ್ ಇಲ್ಲ ಅಂತನೋ ಗೊತ್ತಿಲ್ಲ, ವಿಡಿಯೋಸ್ ಮಾಡಬೇಕು ಅಂತ ಮನಸ್ಸಿಗೆ ಏನಾದರೂ ಬಂತು ಅಂದರೆ ಪ್ರತಿದಿನ ಒಂದೊಂದು ಕಂಟೆಂಟ್ಗಳು ಅಥವಾ ಮನರಂಜಿಸೋಕ್ಕೆ ಪ್ರತಿದಿನ ಒಂದು ಕಂಟೆಂಟ್ಗಳು ಮನಸ್ಸಲ್ಲೇ ಉತ್ಪತ್ತಿ ಆಗ್ತಾ ಇರುತ್ತೆ. ಇದನ್ನು ಮಾಡಿದ್ರೆ ಇವತ್ತು ಜನಗಳು ನೋಡ್ಬೋದೇನೋ, ಇದನ್ನು ಮಾಡಿದ್ರೆ ಜನಗಳು ಖುಷಿ ಆಗ್ಬೋದೇನೋ ಅಂತ ಅನಿಸ್ತಿರುತ್ತೆ. ಆದರೆ ಆವಾಗಲೇ ಹೇಳ್ದಂಗೆ ಸೋಂಬೇರಿತನೋ ಅಥವಾ ಕಂಟೆಂಟ್ ಇಲ್ಲ ಅನ್ನೋ ಯೋಚನೆನೋ ಗೊತ್ತಿರಲಿಲ್ಲ, ಹಂಗೆ ಅನಿಸೋದು. ಈಗ ಒಂದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಈ ವಿಡಿಯೋ ಮಾಡ್ಬೋದು, ಈ ವಿಡಿಯೋ ಮಾಡಿದ್ರೆ ಇವ್ರಿಗೆ ಖುಷಿ ಆಗ್ಬೋದು, ಈ ವಿಡಿಯೋ ಮಾಡಿದ್ರೆ ನಮಗೆ ಖುಷಿ ಆಗ್ಬೋದು ಅಂತ ಅನಿಸ್ತಿರುತ್ತೆ. ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಕಮಿಂಗ್ ಟು ದ ಟಾಪಿಕ್, ಕಾಳುಗಳೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಅದು ಆಲ್ರೆಡಿ ಇದು ಸ್ವಲ್ಪ ಬ್ರೌನ್ ಆಗೋಕ್ಕೆ ಶುರುವಾಯಿತು. ನೀಟಾಗಿ ಇದಾಗಿದೆ ಏನು ಪೌಡರ್ ಆಗೋಕ್ಕೆ ಇದು ಸೂಕ್ತ ಅಂತ ಅನಿಸಿದಾಗ ಇದನ್ನು ಮತ್ತೆ ಇಳಿಸ್ಕೊಳ್ಳೋಣ. ನಿಮ್ಗೆ ಎಲ್ಲರಿಗೂ ಕೆಲವರು ಫಾಲೋವರ್ಸು ಕೂಡ ನೋಡ್ತಿರ್ತೀರಾ, ಅಂದರೆ ಸಬ್ಸ್ಕ್ರೈಬ್ ಮಾಡಿರೋರು ಕೂಡ ವೀಡಿಯೋಸ್ನ ನೋಡ್ತಿರ್ತೀರಾ, ಇನ್ನು ಕೆಲವರು ಸಬ್ಸ್ಕ್ರೈಬ್ ಮಾಡದೆ ಕೂಡ ನೋಡ್ತಿರ್ತೀರಾ. ನಾವು ಹೇಳ್ಬೋದು ನಮ್ಮ ವೀಡಿಯೋಸ್ನ ನೋಡಿ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ. ಅದು ನಿಮ್ಮ ಮನಸ್ಸಿಗೆ ಬರಬೇಕು. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ನಾವು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಖಂಡಿತ ಮಾಡ್ತೀವಿ. ನಮ್ಗೆ ಏನಾದರೂ ಓಕೆ ಅಂತ ಅನಿಸಿದ್ರೆ ನಿಮ್ಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ, ಆ ಥರ ವೀಡಿಯೋಸ್ನ ಮಾಡ್ತೀನಿ. ಮೊದಲು ನಮ್ಮದು ಡ್ಯಾನ್ಸ್ ವೀಡಿಯೋಸು, ಡೈಲಾಗ್ ವೀಡಿಯೋಸು, ಕಾಮಿಡಿ ವೀಡಿಯೋಸು ಎಲ್ಲ ಥರನೂ ನಾವು ಪ್ರಯತ್ನ ಮಾಡ್ತಿದ್ವಿ. ನಾವು ತುಂಬ ದೊಡ್ಡ ಕ್ರಿಯೇಟರ್ಸ್ ಅಲ್ಲ ಅಂದರೂ ಏನೋ ತಕ್ಕ ಮಟ್ಟಿಗೆ ಸ್ವಲ್ಪ ನಮಗೂ ಖುಷಿ ಆಗೋ ಥರ, ಬೇರೆಯವ್ರಿಗೂ ಖುಷಿ ಆಗೋ ಥರ ನಾವು ಸ್ವಲ್ಪ ಕಾಮಿಡಿ ವೀಡಿಯೋಸ್ನೆಲ್ಲ ಮೊದಲು ಮಾಡ್ತಿದ್ವಿ. ಇತ್ತೀಚೆಗೆ ಮಾಡ್ತಿಲ್ಲ, ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ಹೇಳ್ತಿರೋದು ಯಾವ ಥರ ಲಾಂಗ್ ವೀಡಿಯೋಸ್ ಇಷ್ಟ ಆಗುತ್ತಾ, ಅಥವಾ ಡ್ಯಾನ್ಸ್ ವೀಡಿಯೋಸ್ ಇಷ್ಟ ಆಗುತ್ತಾ, ಅಥವಾ ಕಾಮಿಡಿ ವೀಡಿಯೋಸ್ ಇಷ್ಟ ಆಗುತ್ತಾ ಹೇಳಿ, ನಾವು ಅದೇ ಥರ ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಇದು ಕೂಡ ಹೀಗಾದ್ಮೇಲೆ ನೆಕ್ಸ್ಟ್ ನಾನು ಹುರುಳಿ ಕಾಳು ಹಾಕೊತಾ ಇದ್ದೀನಿ. ಇದು ಕೂಡ ಆಗಿದೆ, ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 5 ಸೆಕೆಂಡ್ಸ್ ಹಿಂಗೆ ಹುರಿದ್ಬಿಟ್ಟು ಇದನ್ನು ಕೂಡ ಚೇಂಜ್ ಮಾಡ್ತೀನಿ. ಇದನ್ನ ಪೌಡರ್ ಮಾಡಿಕೊಂಡು ಒಂದು ಗ್ಲಾಸ್ ಜಾರ್ನಲ್ಲಿ ಇಟ್ಟು ಸ್ಟೋರ್ ಮಾಡ್ಕೊಳ್ಳಿ, ಅಥವಾ ಗಾಳಿ ಆಡದೇ ಇರೋ ಜಾಗದಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಇನ್ನೊಂದು ಸ್ವಲ್ಪ ದಿನ ಹೆಚ್ಚಾಗಿ ಬಳಕೆ ಬರುತ್ತೆ. ಇದು ದಿನಕ್ಕೆ 1.5 ಇಂದ 2 ಸ್ಪೂನಷ್ಟು ಮಾತ್ರ ತಗೊಳ್ಳಿ. ಹಾಲಿನೊಂದಿಗಾದರೂ ತಗೊಳ್ಳಿ ಅಥವಾ ನೀರಿನೊಂದಿಗಾದರೂ ತಗೊಳ್ಳಿ. ನಾನಿವಾಗ ತೊಗರಿಬೇಳೆ 1/4 kg ತೊಗರಿಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಅಂಟು ಇದು ಕೂಡ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ಶಿಫ್ಟ್ ಮಾಡೋಣ. ನೆಕ್ಸ್ಟ್ ನಾನು 250 ಗ್ರಾಮಷ್ಟು ಹೆಸರು ಕಾಳನ್ನ ಹಾಕಂತ ಇದ್ದೀನಿ. ನಾನು ಯಾಕೆ ಸೈಡಲ್ಲಿ ಒಡೆದೋಗ್ತೈತೆ ಅಂತ ನನಗೆ ಇವಾಗ ಗೊತ್ತಾಯ್ತು. ಪಾನ್ ಚೆನ್ನಾಗಿ ಕಾದಿದೆಯಲ್ಲ, ಇದು ಹಿಂಗೆ ತಾಕಿದ ತಕ್ಷಣ ಅದು ಒಂಥರ ಸುಟ್ಕೊಳಂಗಾಗಿ ಅದು ಕಾಳುಗಳೆಲ್ಲ ಹೊರಗಡೆ ಹೋಗ್ತೈತೆ. ಯಾಕೆ ಅವಾಗೆಲ್ಲ ಚೆನ್ನಾಗಿತ್ತಲ್ಲ, ಇವಾಗ ಏನಕ್ಕೆ ಹಿಂಗೆ ಆಗ್ತೈತೆ ಅಂತ ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಬಿಡಿ. ಆಮೇಲೆ ಅದು ಮೆತ್ತಗಾಗ್ಬಿಡುತ್ತೆ. ಆ ಪೌಡರ್ ಥರನೇ ಅನ್ಸಲ್ಲ, ಗಂಧದಂಗೆ ಬರಲ್ಲ, ಅದು ಒಂಥರ ಹಿಟ್ಟು ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡಿ, ನಿಧಾನ ಆದ್ರೆ ಪರವಾಗಿಲ್ಲ,
ಕಡಿಮೆ ಉರಿ ಇಟ್ಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ಕಂಪ್ಲೀಟಾಗಿ ಇದು ಕೂಡ ಕಲರ್ ಚೇಂಜ್ ಆಗಿದೆ. ಇದನ್ನು ಕೂಡ ಶಿಫ್ಟ್ ಮಾಡ್ಕೊಳ್ಳಿ. ಮೈಸೂರು ಬೇಳೆ ಇದು ನೋಡಿ ಕಲರ್ ಚೇಂಜ್ ಆಗಿದೆ. ಅದು ಫೋಕಸ್ ಆಗ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ಕಲರ್ ಇದು ಕೂಡ ಕಲರ್ ಸ್ವಲ್ಪ ಚೇಂಜ್ ಆಗಿ ಫ್ರೈ ಆಗಿರೋ ಥರ ಅನ್ಸಿದ್ಮೇಲೆ ಇದನ್ನು ಕೂಡ ಉದ್ದಿನ ಕಾಳು ತೊಗೊತಾ ಇದ್ದೀನಿ. ಹೋಲ್ ಉದ್ದಿನ ಕಾಳು 150 ಗ್ರಾಮ್ ತೊಗೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದಂಗೆ ಆಗಿದೆ. ಈಗ ಇದನ್ನು ಘಮ ಒಳ್ಳೆ ಘಮ ಅನ್ನುತ್ತೆ ಉದ್ದಿನ ಕಾಳು, ಹಾಗೆ ಉರಿಬೇಕಾಗುತ್ತೆ. ಬಾದಾಮಿನ ಒಂದು 100 ಗ್ರಾಮ್ ಅಷ್ಟು. ಇದಂತೂ ಮೀಡಿಯಂ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಚೆನ್ನಾಗಿ. ಈಗ ಇದು ಕಲರ್ ಚೇಂಜ್ ಆಗಿದೆ. ಇದನ್ನು ಕೂಡ ಹಾಕ್ಕೊಳ್ಳಿ. ಬಾದಾಮಿ ತುಂಬಾನೇ ಒಳ್ಳೆಯದು, ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬಾನೇ ಒಳ್ಳೆಯದು. ಮಧುಮೇಹ ಇರೋರಿಗೆ ನಿಧಾನವಾಗಿ ಅದನ್ನ ಕಂಟ್ರೋಲಿಗೆ ತರಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೆ ಈಗ ಏನು ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ಚಿಯಾ ಸೀಡ್ಸ್, ಕಾಮ್ ಕಸ್ತೂರಿ ಬೀಜ, ಇದನ್ನ ಗ್ಯಾಸ್ ಆಫ್ ಮಾಡಿಬಿಟ್ಟು, ಇದು ಪಾನ್ ತುಂಬಾನೇ ಚೆನ್ನಾಗಿ ಕಾದಿದೆಯಲ್ಲ, ಹಾಗಾಗಿ ಗ್ಯಾಸ್ ಆನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಆಫ್ ಮಾಡಿಬಿಟ್ಟೇನೆ ಕಾಮ್ ಕಸ್ತೂರಿ ಬೀಜ ನಾನು ಒಂದು 3 ಸ್ಪೂನ್ ಹಾಕೊತಾ ಇದ್ದೀನಿ. 250 ಗ್ರಾಮ್ಗೆ 3 ಸ್ಪೂನ್ ಅಷ್ಟು ಕಾಮ್ ಕಸ್ತೂರಿ ಬೀಜ ಹಾಕೋಬೇಕು. ನೆಕ್ಸ್ಟ್ ಜೀರಿಗೆ ಒಂದು 2 ಸ್ಪೂನ್ ಅಷ್ಟು ಹಾಕೊಳ್ಳಿ. ಜೀರಿಗೆ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ಕಾಳುಗಳು ಜಾಸ್ತಿ ಮಂದ ಆಗುತ್ತೆ ಅಲ್ವಾ, ಹಾಗಾಗಿ ಜೀರಿಗೆನೂ ಕೂಡ ಹಾಕೊಬೇಕು. ಮೆಣಸನ್ನು ಕೂಡ ಒಂದು 4 ರಿಂದ 5 ಹಾಕೊಂಡ್ರು ಒಳ್ಳೇದು, ಬಟ್ ನಾನು ಹಾಕೊಳ್ಳಲ್ಲ. ಇದನ್ನು ಅಷ್ಟೇ ಹಾಗೇನು ಸ್ವಲ್ಪ ಬಿಸಿ ಆಗಲಿ. ಅದು ಹುರಿಬೇಕು, ಆ ಥರ ಹುರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಕಾಮ್ ಕಸ್ತೂರಿ ಬೀಜ ಒಂದು 3 ಸ್ಪೂನು, ಜೀರಿಗೆ ಒಂದು 2 ಸ್ಪೂನು. ಯಾವ ಪ್ರಮಾಣದಲ್ಲಿ ಕಾಮ್ ಕಸ್ತೂರಿ ಬೀಜನ ತಗೊಂಡಿದ್ದೀರೋ 3 ಸ್ಪೂನು, ಅದೇ ಪ್ರಮಾಣದಲ್ಲಿ 2 ಸ್ಪೂನ್ ಅಷ್ಟು ಜೀರಿಗೆ ತಗೊಂಡು 1.5 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಳ್ಳಿ. ಮೆಂತ್ಯ ಹಾಕಿದ್ರೆ ಕಹಿ ಬರುತ್ತೆ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ನಾನು ಮೆಂತ್ಯನೂ ಕೂಡ ಹಾಕ್ತೀನಿ. ಇದು ಮಧುಮೇಹ ಇರೋರಿಗಾಗಿರ್ಬೋದು, ಅಥವಾ ಸಣ್ಣ ಇರೋರು ದಪ್ಪ ಆಗಬೇಕು, ನ್ಯಾಚುರಲ್ ಫ್ಯಾಟ್ನ ಗೇನ್ ಮಾಡಬೇಕು ಅನ್ನೋರಿಗಿರ್ಬೋದು, ಅಥವಾ ಡೈಲಿ ಸುಸ್ತಾಗುತ್ತೆ, ನಮ್ಮ ಬಾಡಿನಲ್ಲಿ ಶಕ್ತಿ ಇಲ್ಲ ಅನ್ನೋರು ಹೊರಗಡೆಯಿಂದ ಪೌಡರ್ಸ್ನ ಸಪೋಸ್ ನಾನು ಮೆನ್ಷನ್ ಮಾಡಬಾರ್ದು, ಕಾಳುಗಳ ಪೌಡ್ರ್ಗಳನ್ನೆಲ್ಲ ಹೊರಗಡೆ ತೊಗೊತೀವಲ್ಲ ಪ್ಯಾಕೆಟಾಗಿ, ಒಂದು 500 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. 500 ರೂಪಾಯಿ ಖರ್ಚು ಮಾಡಿದ್ಮೇಲೆ ನಾವೇ ಮನೆಯಲ್ಲಿ ಒಂದು 2 ರಿಂದ 3 ತಿಂಗಳಿಗೆ ಆಗೋಷ್ಟು ಪೌಡರ್ಸ್ಗಳನ್ನ ಮಾಡ್ಕೊಬೋದು. ಅಂದಮೇಲೆ 500 ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಯೋಚನೆ ಮಾಡಬಾರ್ದು. ಅದು ಪ್ಯಾಕ್ ಆಗಿ ಬಂದಿರುತ್ತೆ, ಅದ್ರೊಳಗಡೆ ಆ ಕಾಳುಗಳು ಇರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ನಮ್ಮ ಕಣ್ಣಾರ ನಾವು ಮಾಡಿಕೊಂಡ್ರೆ ಅದು ತುಂಬಾ ಉಪಯೋಗಕಾರಿ ಅಂತ ನನಗನ್ಸುತ್ತೆ. ಆಲ್ಮೋಸ್ಟ್ ಅಲ್ಲಿ ಹೊರಗಡೆಯಿಂದ ಈ ಪೌಡರ್ಸ್ಗಳು ಅದನ್ನೆಲ್ಲ ನಾನು ನೋಡಿದೆ. ನಾವು ತರಿಸಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾವು ತರಿಸ್ತೀವಿ. ಹೊರಗಡೆಯಿಂದ ತರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಈ ಕಾಳುಗಳು ಇಂಥವನ್ನೆಲ್ಲ ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಂತ ಹೊರಗಡೆ ತರಿಸೋದೇ ಇಲ್ಲ, ನಾವು ಫುಲ್ ಆರ್ಗ್ಯಾನಿಕ್ ಅಂತ ಹೇಳ್ತಾ ಇಲ್ಲ ನಾನು. ಇದು ಕೂಡ ಒಂದು ಫುಲ್ ಬ್ರೌನ್ ಆಗೋವರೆಗೂ, ಮೆಂತ್ಯ ಬ್ರೌನ್ ಆಗೋವರೆಗೂ ಒಂದು ಸ್ವಲ್ಪ ಹುರ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಅಷ್ಟೇ. ಎಲ್ಲ ಹಾಕಿದ್ದೀನಿ. ಒಂದು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಟ್ಟು, ಸ್ವಲ್ಪ ದೊಡ್ಡ ತೊಗೊತೀನಿ. ಇದು ಸ್ವಲ್ಪ ತಣ್ಣಗಾಗಿ ಬಿಟ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಳ್ಳೋದಷ್ಟೇ. ಸ್ವಲ್ಪ ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟು ಇದನ್ನು ಮನೇಲೇ ಪೌಡ್ರ್ ಮಾಡ್ಕೊಳ್ಳಿ. ಇದು ಸುಮಾರು ಒಂದು 2 ತಿಂಗಳು ಬರ್ಬೋದೇನೋ ನಮಗೆ. ಎಲ್ಲರೂ ಯೂಸ್ ಮಾಡ್ತಾರೆ ಅಂದರೆ 1 ತಿಂಗಳು ಬರುತ್ತೆ. ಈಗ ಯೂಶಲಿ ಇದು ಎಲ್ರಿಗೂ ಅಂತಲೇ ಕಾನ್ಸೆಪ್ಟಲ್ಲಿ ಮಾಡಿರೋದು. ಎಲ್ಲರೂ ಯೂಸ್ ಮಾಡ್ತಾರೆ ಅಂದರೆ ಮನೇಲಿ ಒಂದು 4 ಜನ ಕಂಟಿನ್ಯೂಸ್ ಆಗಿ ಪ್ರತಿದಿನ 1.5 ಸ್ಪೂನಿಂದ 2 ಸ್ಪೂನ್ ಯೂಸ್ ಮಾಡ್ತಾರೆ ಅಂದರೆ 1 ತಿಂಗಳು ಬರುತ್ತೆ. ಒಬ್ಬರೇ ಯೂಸ್ ಮಾಡ್ತಾರೆ ಅಥವಾ ಇಬ್ಬರು ಯೂಸ್ ಮಾಡ್ತಾರೆ ಅಂತಂದರೆ ಡೌಟೇ ಬೇಡ, 2 ತಿಂಗಳು ಖಂಡಿತವಾಗ್ಲೂ ಬರುತ್ತೆ. ಹೊರಗಡೆಯಿಂದ ತರೋದ್ರ ಬದಲು ಪೌಡರ್ಸ್ಗಳನ್ನ ಮನೇಲಿ ಈ ಥರ ಮಾಡ್ಕೊಳ್ಳೋದು ದಿ ಬೆಸ್ಟ್ ಆಪ್ಷನ್. ಇದೆಲ್ಲ ಆರಿದೆ. ಇದನ್ನ ಸ್ವಲ್ಪನೇ ಹಾಕೊಂಡು ಪೌಡರ್ ಮಾಡ್ಕೊಳ್ಳಿ. ಫುಲ್ ಏನದು
ನೈಸಿಗೆ ಪೌಡರ್ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪನೇ ಹಾಕೊಂಡು ಪೌಡರ್ ಮಾಡ್ಕೊಂಡ್ರೆ ಸ್ವಲ್ಪ ಬೇಗನೆ ಆಗುತ್ತೆ. ಮಿಕ್ಸಿ ಸ್ವಿಚ್. ಈಗ ಇದು ಪೌಡರ್ ರೆಡಿ ಆಗಿದೆ. ಎಲ್ಲನೂ ಪೂರ್ತಿ ಹೀಗೆ ಗ್ರೈಂಡ್ ಮಾಡಿಕೊಂಡು ನಿಮಗೆ ಲಾಸ್ಟಲ್ಲಿ ನಾನು ಸಿಗ್ತೀನಿ. ಜರಡಿ ಹಿಡ್ದಾಗಿದೆ. ನಾನು ಒಂದು ಲೀಟ್ರ್ ಆಗುತ್ತೆ ಅನ್ಸುತ್ತಲ್ಲ, 1 ಲೀಟ್ರಷ್ಟು ಹಿಡಿಯೋ, 1 ಲೀಟ್ರ್ ನೀರು ಹಿಡಿಯೋಷ್ಟು ಒಂದು ದೊಡ್ಡ ಗ್ಲಾಸ್ ಬಾಟಲಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಡೈಲಿ ಯೂಸಿಗೆ. ಅದ್ರ ಜೊತೆಗೆ ಇದು ಎಕ್ಸ್ಟ್ರಾ ಉಳಿದಿರೋ ಪೌಡರ್ನ ಒಂದು 2 kg ಅಷ್ಟು ಪೌಡರ್ ಆಯಿತು. ಎಕ್ಸ್ಟ್ರಾ ಉಳಿದಿರೋ 2 kg ಮೇಲೆ ಆಗಿದೆ ಅನ್ಸುತ್ತೆ. ಇದು ಒಂದು 3 kg ಹತ್ತತ್ರ ಆಗಿದೆ. ಇನ್ನು ಉಳಿದಿರೋ ಅಂಥ ಪೌಡರ್ನ ಗ್ಲಾಸ್ ಬಾಟಲ್ಗೆ ಹಾಕಿ ಇನ್ನು ಗಾಳಿ ಆಡ್ದಿರೋ ಅಂಥ ಜಾಗದಲ್ಲಿಟ್ಟರೆ ಅದತ್ರ ತುಂಬ ಒಂದು 2 ತಿಂಗಳಷ್ಟು ಬಳಸಬಹುದು. ಈ ಪೌಡರ್ನ ಪ್ರತಿದಿನ ನೀವು ಯೂಸ್ ಮಾಡ್ತೀರಾ ಅಂದ್ರೂ. ಸಪೋಸ್ ಏನಾದರೂ ನೀವು ಗ್ಲಾಸ್ ಬಾಟ್ಲ್ ಇಲ್ಲ ಅಂತ ಅಂದರೆ ಸ್ಟೀಲ್ ಬಾಟಲಲ್ಲೇ ನೀಟಾಗಿ ಕ್ಲೋಸ್ ಮಾಡಿ ಗಾಳಿ ಆಡದೇ ಇರೋಂಥ ಜಾಗದಲ್ಲಿ ಇಡಿ. ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ಒಳ್ಳೆ ಗಂಧದಂಗೆ ಆಗಿದೆ. ತುಂಬಾ ಚೆನ್ನಾಗಿದೆ. ಅದ್ರ ಫ್ರೇಗ್ರೆನ್ಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಮಕ್ಕಳಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ಅಥವಾ ಮಧುಮೇಹ ಇರೋರಿಗಾಗಿರ್ಬೋದು, ಎಲ್ಲರಿಗೂ ಇದು ತುಂಬ ರೀತಿಯಲ್ಲಿ ಆರೋಗ್ಯಕರವಾದ ಒಂದು ಪ್ರೋಟೀನ್ ಪೌಡರ್ ಆಗಿರುತ್ತೆ. ಮಕ್ಕಳಿಗೆ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಈ ದೊಡ್ಡವರಿಗೆ ಕಾಲು ನೋವು, ಕೈ ನೋವು, ಆ ಪೌಷ್ಟಿಕಾಂಶ ಕೊರತೆ ಇದ್ದವರಿಗೆ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇನ್ನು ಮಧುಮೇಹ ಇದ್ದವರಿಗೆ ಯೂಶಲಿ ಗೊತ್ತೇ ಇರುತ್ತೆ, ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ಎಲ್ಲರಿಗೂ ಒಂದು ಬೆಸ್ಟ್ ಆಪ್ಷನ್ ಅಂತಂದರೆ ಈ ಪೌಡರ್. ಇದನ್ನು ಹೊರಗಡೆ ತರಿಸ್ಕೊಳ್ಳೋದ್ರ ಬದಲು ನೀವು ಮನೇಲೇ ಸುಲಭವಾಗಿ ಮಾಡ್ಕೊಳ್ಳೋ ವಿಧಾನ ನಾನು ನಿಮಗೆ ತೋರಿಸಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಕಾರಣನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೋರ್ ವಿಡಿಯೋಸ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.